ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, BDCC ಬ್ಯಾಂಕಿನ ಸಲುವಾಗಿ ಸಾಕಷ್ಟು ವಿಡಿಯೋಗಳನ್ನು ಮಾಡಿಬಿಟ್ಟಿದ್ದೀವಿ. ಯಾರ್ಯಾರು ಏನು ಮಾಡ್ತಾ ಇದ್ದಾರೆ, ಯಾವ ಬನ ಅದ, ಏನು ಯಾರ್ಯಾರು ಭೇಟಿ ಆದರು ಅನ್ನೋ ದಿಶೆಯಲ್ಲೇ ಕಣ್ಣಂತೆ ಇಟ್ಟಿದ್ದೀವಿ. ಅವ್ರು ಮಾಡ್ತಾ ಇದ್ದಾರೆ ಪಾಪ ಅವ್ರು ತಮ್ಮ ಕೆಲಸವನ್ನು. ಯಾಕಂದರೆ ಅವರಿಗೂ ಅಧಿಕಾರ ಬೇಕಾಗಿದೆ BDCCಯಲ್ಲೇ. ಸೊ ಸಹಜದ ಇವತ್ತಿನ ರಾಜಕೀಯ ಹೇಗಿದೆಪ್ಪ ಅಂದ್ರೆ, ಒಂದು ದೊಡ್ಡ ಸಂಸ್ಥಾನ ನಮ್ಮ ಕೈಯಲ್ಲಿದ್ದರೆ ನಾವು ಜಿಲ್ಲೆಯ ರಾಜ್ಯದ ರಾಜಕೀಯ ಹೇಳೋದು ಸಾಧಿಸ್ಬೋದು ಅಂತ ಎಲ್ಲರದು ಅಭಿಪ್ರಾಯ ಮತ್ತು ಮಾತು ವಿಶ್ವಾಸ. ಹೀಗಾಗಿ 18 ಶಾಸಕರು ಮತ್ತು MLCಗಳು ಇದನ್ನು ತಮ್ಮ ಕಬ್ಜೆಯಲ್ಲಿ, ಅದು ಅಟ್ಲೀಸ್ಟ್ ತಮ್ಮ ಕ್ಷೇತ್ರಗಳನ್ನಾದರೂ ತಮ್ಮ ಕಬ್ಜೆಯಲ್ಲಿ ತಾವು ಹೇಳಿದಂಗೆ ನಡೆಯುವಂಗೆ ಮಾಡ್ಕೊಳ್ಳೋ ಪ್ರಯತ್ನ ಅಂತ ನಿಶ್ಚಿತವಾಗಿ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಇದರಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಎಲ್ಲರೂ ತಮ್ಮ ಏನು ಸಾಧ್ಯದಪ್ಪ ತಮ್ಮ ಅಧಿಕಾರ ಪಡ್ಕೊಳ್ಳೋಕ್ಕೆ. ಇದು ಒಂದು ಮಗ್ಗಲದ್ದು. ಇದು ಇವತ್ತು ಜಾರಕಿಹೊಳಿ ಅವರ ಮತ್ತು ಜೊಲ್ಲೆ ಅವ್ರ ಗುಂಪಾಗಿರ್ಬೋದು, ಇನ್ನೊಂದು ಕತ್ತಿ ಮತ್ತು ಬಿ ಪಾಟೀಲ್ ಆಗಿರ್ಬೋದು, ಮತ್ತೊಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ್ ಸವದಿ ಅವ್ರದ್ದಾಗಿರ್ಬೋದು. ಒಟ್ಟಿನಲ್ಲೇ ಇವೇನು ಬನಗಳಾಗ್ತಾ ಇದ್ದಾವೆ. ಇವರೆಲ್ಲರೂ ಇವತ್ತು ತಾವು ಯಾವ ರೀತಿಯಾಗಿ BDCC ಬ್ಯಾಂಕನ್ನು ತಮ್ಮ ಕಂಟ್ರೋಲ್ಗೆ, ತಮ್ಮ ಒಂದು ಸುಪರ್ದಿಗೆ ತಗೊಳ್ಬೇಕಂತ ಯೋಚನೆ ಮಾಡಿ ಆ ದಿಶೆಯಲ್ಲಿ ತಮ್ಮ ಪ್ಲಾನ್ಸ್ಗಳನ್ನು ಹೆಣಿತಾ ಇದ್ದಾರೆ. ಅದರಲ್ಲಿ ಯಾರು ಸೋಲ್ತಾರೋ ಯಾರು ಗೆಲ್ತಾರೋ ಅವ್ರಿಗೆ ಬಿಟ್ಟಿದ್ದಾರೆ. ಅದಿಲ್ಲಿ ಮುಖ್ಯ ಅಲ್ಲ. ಇಲ್ಲಿ ಮುಖ್ಯ ಇರೋದು BDCC ಬ್ಯಾಂಕಿನ ಜೊತೆಗೆ ಸಂಪರ್ಕ ಇರುವಂಥ ರೈತ ಮತದಾರರು ಎಲ್ಲ ಸಹಕಾರ ಸಂಘಗಳದ್ದಿರ್ಬೋದು, ಯಾವುದೇ ಇರ್ಬೋದು, ಎಲ್ಲ ಮತದಾರ ಮಾತ್ರ ಇವತ್ತು ನೀವೇನು ಯೋಚನೆ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಮುಖ್ಯ ಅದ. ಯಾಕಂದ್ರೆ ಈಗ ಮತ ಹಾಕೋರು ನೀವು ಬೇಕಾದಂಥ ಆಡಳಿತ ಮಾಡ್ಕೊಳ್ಳೋರು ನೀವು. ನಿಮ್ಗೆ ಯಾರು ಯೋಗ್ಯರು ಅನ್ನಿಸ್ತಾರ, ಯಾರು ಕೆಟ್ಟವ್ರು ಅನ್ನಿಸ್ತಾರೆ, ಯಾರು ಏನು ಅನ್ನಿಸ್ತಾರೆ ಅನ್ನೋವಂಥದ್ದು ಅದು ಡಿಸಿಷನ್ ನಿಮ್ಗೆ ಬಿಟ್ಟಂಥದ್ದು. ಆಲ್ರೆಡಿ ನಿಮ್ಗೆ ಬಂದು ಭೇಟಿ ಆಗೇ ಇರ್ತಾರೆ. ನಾವೇನು ಮಾಡಬಲ್ಲಿವು, ನಿಮ್ಗೇನು ಕೊಡ್ತೀವಿ ಬಿಡ್ತೀವಿ ಆಶ್ವಾಸನೆ ನಮ್ಮ ದೇಶದಲ್ಲಿ ಸಾಕಷ್ಟು ಕೊಡ್ತಾರೆ ರಾಜಕಾರಣಿಗಳು. ಅದಕ್ಕಾಗಿ ಮ್ಯಾನಿಫೆಸ್ಟೋ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಅಂದರೆ ಒಟ್ಟಾರೆಯಾಗಿ ಅಧಿಕಾರ ನಮ್ಮ ಕೈ ನೋಡಬೇಕು ಅನ್ನೋದಕ್ಕೆ ಅವ್ರು ಏನೇನು ಸಾಹಸ ಮಾಡಬೇಕಾಗಿತ್ತು ಎಲ್ಲ ಮಾಡ್ತಾರೆ. ಅದು ಚುನಾವಣೆ ಮುಗಿಯುವವರೆಗೆ. ಚುನಾವಣೆ ಮುಗಿದ ಮೇಲೆ ಗೆದ್ದವರು ನಿಮಗೆ ಗೊತ್ತದ ಹೆಂಗೆ ಇರ್ತದೆ ಹೇಳ್ತಾರೆ ಅಂತೇಳಿ ಏನೋ ಒಂದಿಷ್ಟು ಇವತ್ತು ಸಿದ್ದರಾಮಯ್ಯವ್ರು ಗ್ಯಾರಂಟಿನೋ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಶೆಲ್ಟರ್ದಲ್ಲೂ ಅವ್ರು ತಿಳಿದು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ರೈತರಿಗೆ ನಿಮಗೇನು ಬೇಕಾಗಿದೆ ಅನ್ನೋದನ್ನು ಕಟ್ಟಿಗಿಚ್ಚಿ ನಿಮ್ಮ ಕೆಲಸ ಯಾರು ಮಾಡಬಲ್ಲರು ಅಂತ ನಿಮಗೆಲ್ಲರಿಗೂ ಗೊತ್ತಾಗ್ತಿರ್ತದೆ. ಕೇವಲ ನಾವು ಬೆನ್ನತ್ತಿ ಅಡ್ಡಾಡೋದ್ರಿಂದ, ಅವ್ರ ಜೋಡಿ ಹೋಗೋದ್ರಿಂದ, ಕೊಡೋದ್ರಿಂದ, ಅವ್ರಿಗೆ ಹೇಳಿದವ್ರು ಓಟ್ ಹಾಕೋದ್ರಿಂದ ನಾವು ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ತೀವಿ ಅಂತ ತಿಳ್ಕೊಂಡಿದ್ರೆ ತಪ್ಪಲ್ಲ. ಅದು ತಾತ್ಕಾಲಿಕ ಕಷ್ಟ. ಆದರೆ ರೆಗ್ಯುಲರಾಗಿ ನೀವು ಅವ್ರಿಂದ ಸಹಾಯ ಪಡ್ಲಿಕ್ಕೆ ಆಗೋದಿಲ್ಲ. ಏನೆಲ್ಲ ನೀವೇ ಪಡ್ಕೋಬೋದು. ಇವತ್ತು ನಿಮ್ಮ ತಲೆಯಲ್ಲಿ ಏನಪ್ಪ, ನಮಗೆ ಗೊಬ್ಬರ ಸಿಕ್ಕರೆ ಸಾಕ, ನಮಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಸಾಲ ಸಿಕ್ಕರೆ ಸಾಕ, ಸಾಲ ಸಿಕ್ಕರೆ ನಾನು ಬೇಕಾದ್ರೆ ಮಾಡ್ತೀನಿ, ಕಡಿಮೆ ಬಡ್ಡಿ ಇರ್ತದೆ, ಶೂನ್ಯ ಬಡ್ಡಿ ಇರ್ತದೆ, ಚಲೋ ಆಗ್ತದೆ ಅಂತ ನಿಮ್ಮ ತಲೆಯಲ್ಲಿ ಇರೋದು ಇಷ್ಟ. ಅದು ತರೋದು, ಹಾಕೊಳ್ಳೋದು, ಮತ್ತು ಮುಟ್ಟಿಸೋದು, ಮತ್ತು ಪ್ರತಿ ವರ್ಷ ಸಾಲ ತರೋದು ಮತ್ತು ಹಾಕೋದು ಮಾಡೋದು ಇವು ನೋಡಿದ್ದಾವೆ. ಆದ್ರೆ ಇವತ್ತು ಯಾವ ಸರ್ಕಾರನೂ ಇವತ್ತು ಇಷ್ಟು ಮಾಡ್ತದೆ. ಗೊಬ್ಬರಕ್ಕೆ ಏನೋ ಒಂದು ಸಬ್ಸಿಡಿ ಕೊಟ್ಟಂಗೆ ಮಾಡ್ತದೆ. ಇಲ್ಲಾಂದ್ರೆ ಇನ್ನು ಗೊತ್ತದ, ನೀವು ರಾಸಾಯನಿಕ ಗೊಬ್ಬರ ಬಗ್ಗೆ ಎಷ್ಟು ಒದ್ದಾಡ್ತಾ ಇದ್ದೀರಿ ಅಂತೇಳಿ ನಾವು ಒದ್ದಾಡ್ತಾ ಇದ್ದೀವಿ. ಅಂದ್ರೆ ರಾಸಾಯನಿಕ ಗೊಬ್ಬರ ಆಯ್ತು, ಸಾಲಕ್ಕಾಗಿ ನೀವು ಎಷ್ಟು ಅಡ್ಡಾಡ್ತೀರಿ? ಒಂದು 20,000, 1 ಲಕ್ಷ, 2 ಲಕ್ಷ ಸಾಲ ಬೇಕಾದ್ರೆ ಎಷ್ಟು ಮಟ್ಟಿಗೆ ಅಡ್ಡಾಡ್ತೀರಿ? ಅಲ್ಪಾವಧಿ ಋಣ ಇರ್ಬೋದು, ಬೆಳೆ ಸಾಲ ಇರ್ಬೋದು, ಮತ್ತೊಂದು ಇರ್ಬೋದು. ಅದಕ್ಕೆಲ್ಲರೂ ಪ್ಲೀಸ್ ಮಾಡ್ತಾ ಅಡ್ಡಾಡ್ತಾ ಇರ್ತೀರಿ. ಅವು ನಿಮಗೆ ಸಿಕ್ಕರೆ ಸಾಕಪ್ಪ, ನಾವು ಉದ್ಧಾರ ಆಗ್ತೀವಿ, ನಾವು ಬದುಕ್ತೀವಿ ಅಂತೇಳಿ. ಅಡ್ಡಿಲ್ಲ, ಬದುಕಿದ್ದೀರಿ, ಬದುಕ್ತಾ ಇರ್ತೀರಿ. ಆದರೆ ಇದು ಎಲ್ಲಿವರೆಗೆ ಇದೇ ರೀತಿ ಹೋಗೋದು ಅಂತ. ಯಾಕೆಂದ್ರೆ ನಿಮ್ಮ ಮಕ್ಕಳು ನೀವು ಯಾರೂ ಇವತ್ತು ರೈತಾಪಿ ಬಿಡ್ತಾ ಇಲ್ಲ ಅನ್ನೋದು ಅಷ್ಟು ಸತ್ಯ. ಯಾವುದು ನೌಕರಿ ಸಿಗಲ್ಲಪ್ಪ, ಆರಾಮಿಲ್ಲ ನನ್ನ ಮಗಳು ಆರಾಮಿರಲಿ, ನನ್ನ ಮೊಮ್ಮಗಳು ಆರಾಮಿರಲಿ ಅನ್ನೋಂಥ ವಿಚಾರಧಾರೆಯಿಂದ ಅಗ್ರಿಕಲ್ಚರ್ ಬಿಡಿಸಿ ಬೇರೆ ಉದ್ಯೋಗ ಕಳಿಸ್ತಾ ಇದ್ದೀರಿ, ಜಾನರ್ ಮಾಡ್ತಾಯಿದ್ದೀರಿ. ನಂತರ ಜಾನರಾಗಿ ಹೊರಗೆ ಹೋದ್ಮೇಲೆ ನಿಮ್ಮ ಜೊತೆಗೆ ಅವ್ರು ಎಷ್ಟು ಮಂದಿ ಸಂಪರ್ಕ ಮಾಡ್ತಾರೆ, ಏನು ಮಾಡ್ತಾರೆ ನಿಮಗೆ ಗೊತ್ತದ. ಎಷ್ಟು ಮಕ್ಕಳು ತಮ್ಮ ತಂದೆ ನೋಡ್ತಾ ಇದ್ದಾರೆ ನೌಕರಿ ಮಾಡುವಂಥವ್ರು ಅನ್ನೋದು ನಿಮ್ಗೆ ಎಲ್ಲರಿಗೂ ಅನುಭವಕ್ಕೆ ಬಂದದ್ದು ಅಂತ ಅನಿಸ್ತದೆ. ಎಲ್ಲೋ ಒಂದು ಎಕ್ಸೆಪ್ಷನ್ನಾಗೆ ಒಳ್ಳೆ ಮಗಳು ಬಂದ ನಿಮ್ಮ ಕಾಳಜಿ ಮಾಡ್ಬೋದು. ಅವರು ಪ್ರೀತಿ ಇರ್ತಾರಿಲ್ಲ ಅಂತಲ್ಲ, ಬಟ್ ಅವರು ಲಿಮಿಟೇಷನ್ಸ್ ಬಂದು ಶುರು ಆಗಿಬಿಡುತ್ತೆ. ಅವ್ರದೇ ಮಕ್ಕಳು, ಅವ್ರದೇ ಬದುಕು, ಅವ್ರದೇ ಮಾತು ಬಂದಾಗ ನಾವು ಇಲ್ಲಿ ಮತ್ತು ಅನಾಥರಾಗುವಂಥ ಪರಿಸ್ಥಿತಿಗಳು ಬರೋದು ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಹೊಸ ಒಂದು ಅರ್ಥವ್ಯವಸ್ಥೆಯನ್ನು ಇವತ್ತು ಮಾಡಿಕೊಳ್ಳುವಂಥದ್ದು ರೈತರಿಗೆ ಬೇಕಾಗಿದೆ. ಇದು ನಾಯಕರೈತ ನೀವು ಹೇಳಿ ಮಾಡ್ತಾರೆ, ಎಲ್ಲದೂ ಮಾಡೋದಿಲ್ಲ. ಯಾಕಂದ್ರೆ ಪಾಪ ಅವ್ರಿಗಿರೋ ತಪ್ಪು ಅವ್ರು ರಾಜಕೀಯದಿಂದ ತಮ್ಮ ಅಧಿಕಾರ ಮತ್ತು ತಮ್ಮ ಬದುಕು ನಡೆಸ್ತಾ ಇರ್ತಾರೆ. ಅದೇ ಕಾಲಕ್ಕೆ ರೈತರಾದರೂ ಸಹಿತ ತಮ್ಮ ಹೊಲಗಳನ್ನ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಜೊತೆಯಲ್ಲಿ ಕೂಲಿಕಾರರು ಇವರು ಬದುಕಬೇಕಾಗಿದೆ, ಅವ್ರಿಗೆ ಬದುಕ ಲಾಭದಾಯಕ ಆಗಬೇಕಾಗಿದೆ. ಈ ದಿಶೆಯಲ್ಲಿ ರೈತರು ಚಿಂತನೆ ಮಾಡಿದಾರಿಲ್ಲ ಅಂತಲ್ಲ. ಇಲ್ಲಿವರೆಗೆ ಸಾಕಷ್ಟು ಬಾಬಾ ಗೌಡ್ರಾಗಿರ್ಬೋದು, ಅದರ ಹಿಂದಿನಂಥ ನಮ್ಮ
ಡಿ ಎಂ ನಂಜುಂಡ ಸ್ವಾಮಿಗಳು ಆಗಿರ್ಬೋದು, ಇನ್ನುಳಿದ ಅನೇಕ ನಾಯಕರಾಗಿರ್ಬೋದು, ಇವತ್ತಿನ ಅನೇಕ ನಾಯಕರಾಗಿರ್ಬೋದು, ರುದ್ರಪ್ಪ ಅವರು ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ರಾಕೇಶ್ ಟಿಕಾಯಿತಂಥವ್ರು ಆಗಿರ್ಬೋದು, ಇನ್ನೂ ಅನೇಕರು ನಮ್ಮ ಚರಣ್ ಆಗಿರ್ಬೋದು, ಒಳ್ಳೆ ವಿಚಾರಗಳನ್ನ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಅಸಾಧ್ಯ ಏನಾಗೈತಪ್ಪ ಅಂತಂದ್ರೆ ಮಾರ್ಕೆಟನ್ನು ಹಿಡಿಲಿಕ್ಕೆ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ದುಡ್ಡು ಬಂದರೆ ಏನಾರು ಮಾಡೋರಲ್ರಿ, ಕೈಯಾಗಿ ದುಡ್ಡೇ ಇಲ್ಲ, ದುಡ್ಡು ಹಾಕೋದು ಅದರ ಬರ್ತದೆ, ಲಾಸಿಗೆ ಬರ್ತದೆ, ಮತ್ತು ಸಾಲ ತೆಗೆದು ಮತ್ತು ಪ್ರತಿ ವರ್ಷ ಇದ್ದಾಗದಾನ. ಇನ್ನೊಂದು ನಮ್ಮಲ್ಲಿ ಗಾದಿ ಮತ್ತು ಸಾಗಿಸ್ತಾದ ದೇಶ ಇಲ್ಲ. ನಮ್ಮ ಬದುಕು ಹೆಂಗಾಗಿದೆಪ್ಪ ಅಂದ್ರೆ ಅವತ್ತಂದು 1 ಕಿಲೋ ಜೋಳ ತರೋದು, ಬದುಕು ಮಾಡೋದು, ಮತ್ತು ನಾಳೆ ಮತ್ತು ಒಂದು ಕಿಲೋ ಅಕ್ಕಿಯೋ ಜೋಳಕ್ಕೆ ಮತ್ತು ಒಂದೆರಡು, ಇದು ನಮ್ಮ ನಿರಂತರ ಬದುಕು ನಡೀತಾ ಇದೆ. ಇದನ್ನು ಮುರಿದು ಹೋಗ್ಬೇಕಾಗಿದೆ. ನಾವು ರೈತರಾದ್ರೂ ಅಷ್ಟೇ, ರೈತರಾದ್ರೂ ಮುರಿದು ಹೋಗ್ಬೇಕಾಗಿದ್ದಾರೆ. ಅವರು ಆರ್ಥಿಕ ಬಲ ಬೇಕಾಗಿದೆ. ಇವತ್ತು ಆರ್ಥಿಕ ಬಲ ಅಂತ ಅನೇಕ ಉಪಕಸಬು ಮಾಡ್ತಾಯಿದ್ದಾರೆ, ಹಾಲು ಕೊಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ, ಜನಗಳು ಸಾಕ್ತಾ ಇದ್ದಾರೆ, ಜೊತೆಗೆ ಆಡ ಮತ್ತು ಇನ್ನೂ ಸಾಕ್ತಾ ಇದ್ದಾರೆ. ಅದೇನೋ ಮಾಡಿದ್ರು ಅವರು ಏನಪ್ಪ ಅಂದ್ರೆ ಭೂಮಿಯ ರೇಟ್ ಹೆಚ್ಚಾಗ್ತದೆ, ಅವ್ರ ಕೈಯಲ್ಲಿ ದುಡ್ಡು ಇರೋದು ಅಷ್ಟು ಕಷ್ಟ ಆಗ್ತದೆ. ಈ ಅಷ್ಟು ಕಷ್ಟದ ಹೋಗೋ ಸಲುವಾಗಿನ ಹರಿಯಾಣದ ರೈತರು ಮತ್ತು ಅದೇ ಕಾಲಕ್ಕೆ ನಮ್ಮ ಪಂಜಾಬ್ ರೈತರು ಈ ಒಂದು ಕಾನೂನು ಬಗ್ಗೆ ವಿರೋಧ ಮಾಡಿದ್ರು. ಯಾಕಂದ್ರೆ ಇಡೀ ಅಗ್ರಿಕಲ್ಚರ್ ಹೋಗಿ ಈ ಒಂದು ಕಾರ್ಪೊರೇಟ್ಗಳ ಕೈಯಲ್ಲಿ ಸಿಕ್ತಪ್ಪ ಅಂತಂದ್ರೆ ನಾವು ಹಾಳಾಗಿ ಹೋಗ್ತೀವಿ ಅನ್ನುವಂಥದ್ದು. ಅದು ಇವತ್ತಿಗೂ ಹಂಗೆ ಪರಿಸ್ಥಿತಿ ಅದು. ಇವತ್ತು ಏನು ಚೇಂಜ್ ಆಗಿಲ್ಲ. ಯಾವ ಸರ್ಕಾರ, ಇವತ್ತು BJP ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಇವ್ರು ಯಾರಿಗೂ ನಾವು ಏನಪ್ಪ ಬೆಂಬಲ ಬೆಲೆ ಕೊಟ್ಟಿವಿ ಅಂತ ಹೇಳ್ತಾರೆ ವಿನಃ ಆ ಬೆಂಬಲ ಬೆಲೆ ಘೋಷಣೆ ಮಾಡಿದ ರೇಟ್ಗೆ ಇದು ಖರೀದಿ ಮಾಡ್ತಾರೆ ಅಂತ ಯಾರೂ ಹೇಳೋದಿಲ್ಲ. ಅದು ಎಲ್ಲಿದ್ದರೂ ತೋರಿಸ್ತಾರೆ ಅಂತವ್ರು ಯಾರಿದ್ರು ಸಹಿತ. ಅಂದಾಗ ಬೆಂಬಲ ಬೆಲೆ ಘೋಷಣೆ ಅಷ್ಟೇ, ಅದು ಕೊಡಬೇಕಂತಿಲ್ಲ ಕಾನೂನು. ಅದನ್ನು ಮಾಡ್ರಂತ ನಮ್ಮ ರೈತರು ಬೆಳೆ ಮಿನಿಮಮ್ ಕೊಡಿರ್ತೀರ. ಆದರೆ ಇತ್ತೀಚೆಗೆ ನಮ್ಮ ಮೋದಿಯವರು ಸಹ ಜ್ಞಾನೋದಯ ಆಗ್ಯಾರ. ಯಾಕಂದ್ರೆ ಟ್ರಂಪ್ ಅವರು ಇವ್ರನ್ನ ತೆಗೆದು ಹಾಕಿದಾಗ ಸಹಜವಾಗಿ ಅವ್ರನ್ನ ತಿಳ್ಕೊಂಡಿದ್ರು ಕಾರ್ಪೊರೇಟ್ಗಳ ಮೇಲೆ ಇಡೀ ದೇಶ ಉದ್ಧಾರ ಆಗ್ತದೆ, ನಾವು ಬೆಳಿತೀವಿ, ಎಲ್ಲರೂ ಉದ್ಯೋಗಗಳಾಗ್ತಾವೆ ಅಂತ ತಿಳ್ಕೊಂಡಿದ್ರು. ಆದರೆ ವಾಸ್ತವ ಹಂಗಿಲ್ಲ. ವಾಸ್ತವ ಏನಾಗ್ಯದಪ್ಪ ಅಂತಂದರೆ ಇವತ್ತು ಕಾರ್ಪೊರೇಟ್ ಶ್ರೀಮಂತರಾದರು, ₹1 62 ಪೈಸೆ ಅವ್ರಿಗೆ ಸೇರಿದ್ರು. ಆದರೆ ನಮ್ಮ ರೈತರಿಗೆ ಅಥವಾ ನಮ್ಮ ಜನಸಾಮಾನ್ಯರಿಗೆ ಏನು ಬರಲಿಲ್ಲ, ಉದ್ಯೋಗ ಸೃಷ್ಟಿ ಆಗಿರೋದು ಕನ್ಫರ್ಮ್ ಆಗಿದೆ. ಅದಕ್ಕೆ ಈಗಿರುವಂಥ ಹಾದಿ ಏನಪ್ಪ ಅಂದರೆ ಇವತ್ತು ರೈತರನ್ನೇ ಈ ದೇಶದ ಮೇಲೆ ಅಲ್ವ, ಅವರ ಇವತ್ತು 85% ಜನ ರೈತರು ಇದ್ದಾರೆ. ಅಂದಾಗ ಇವತ್ತು ರೈತರು ತಮ್ಮ ಹಾದಿನ ತಗೊಂಡೋಗ್ಬೇಕಾಗಿದೆ. ಆ ದಿಶೆಯಲ್ಲೇ ಸಹಕಾರ ಸಂಘಗಳು ನಮ್ಗೆ ಭಾಳ, ಸಹಕಾರ ಕ್ಷೇತ್ರಗಳಂದ್ರೆ ನಮ್ಗೆ ಭಾಳ ಹೆಲ್ಪ್ ಆಗುವಂಥದ್ದು, ಸರ್ಕಾರದ ಮೇಲೆ ನಿಲ್ಲುವಂಥದ್ದು, ನಾವು ಮಾಡಿಕೊಳ್ಳುವಂಥದ್ದು. ಇವತ್ತು BDCC ಬ್ಯಾಂಕಿಂದ ನಿಮ್ಮ ಕೈಯಲ್ಲಿ ಏನಾದಪ್ಪ ಅಂದ್ರೆ ಮತ ಹಾಕುವಂಥ ಒಂದು ದೊಡ್ಡ ಅಸ್ತ್ರ, ಬ್ರಹ್ಮಾಸ್ತ್ರ ಅದು. ಈ ಸಂದರ್ಭದಲ್ಲೇ ನೀವು ಎಲ್ಲರೂ ಏನು ಚಿಂತನೆ ಮಾಡಬೇಕಾಗಿದ್ರೆ, ನಾವು ನಿಮಗೂ ಗೊತ್ತ ಪ್ರತಿಯೊಬ್ಬ ರೈತರ ನೋವು ಏನಪ್ಪ ಅಂದ್ರೆ ಬೆಳೆಗೆ ಬಂದಾಗ, ರಾಶಿ ಬಂದಾಗ ಮಾರ್ಕೆಟ್ ಇರೋದಿಲ್ಲ, ಸವಿಯಾಗಿ ಬಿಡ್ತದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಇದನ್ನು ಹೊಳೆ ಹೇಳಿದ್ರೆ ಏನೂ ಅಲ್ಲ. ಇದು ಪರಿಹಾರ ಏನಂಗಾದ್ರೆ ಪರಿಹಾರ ಅಂದ್ರೆ ಮತ್ತು ಅದು ಕಡಿಮೆ ರೇಟ್ ಬರ್ತದೆ, ಮತ್ತೇನು ಸಾಲ ತೆಗೆದು ಮತ್ತೆ ಮುಡಿಸೋದು, ಬರೀ ಸಾಲ ತೆಗೆದು ಆಗೋದು ಮಾಡೋದು. ಹೀಗಾಗಿ ಒಂದು ಅಂದಾಜಿನ ಪ್ರಕಾರ ಇವತ್ತಿವರೆಗೆ 2000ದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಒಂದು ಮಿನಿಮಮ್ ಇನ್ನೊಂದು 40ರಿಂದ 50 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಈ ದೇಶದಲ್ಲಿ ಅನ್ನೋದು ಅಷ್ಟು ಸತ್ಯದ. ಅದ್ರ ಅರ್ಥ ಏನಪ್ಪ ಅಂತಂದ್ರೆ ನಾವು ಲಾಭದ ಉದ್ಯೋಗ ಮಾಡ್ಕೋಬೇಕಾಗಿದೆ. ನೀವು ಇವತ್ತು ರೈತರ ನೀವೇ ಕೇಳ್ಬೇಕು. ಇವತ್ತು ಬಂದಂಥವ್ರಿಗೆ ನೋಡಪ್ಪ, ನೀವು ಬ್ಯಾಂಕ್ ಸಾಲ ಅಂತ ಕೊಡ್ತೀರಿ, ಚಲೋ ಮಾಡ್ಲಿಕ್ಕೈತೀರಿ, ಅಡ್ಡಿ ಇಲ್ಲ, ನಮಗೆ ನೀವು ಯಾರೂ ನಮ್ಮ ವಿರೋಧಿಗಳಲ್ಲ. ಅದು ನಮಗೆ ಇವತ್ತು ಪ್ರತಿ ಒಂದು ಗ್ರಾಮ ಪಂಚಾಯತಿ ಗೋಡೌನ್ ಕಟ್ಟಿಸ್ಕೊಡ್ರಿ, ನಾವು ಇಂಥ ಬೆಳೆ ಬೆಳಿತೀವಿ. ಇಲ್ಲಿ ನಾವು ಕಬ್ಬು ಅಂತ ಐತಿ, ಕಬ್ಬು ಹೋಗ್ತದೆ, ಅದು ಮತ್ತೆ ಬೇರೆ ಅಲ್ಲಿ ಲಾಸ್ ಅದ, ಆ ಮತ್ತು ಅದು ಅಷ್ಟೇ ಸತ್ಯದ. ಯಾಕಪ್ಪ ಅಂತಂದ್ರೆ ಆ ದಿಶೆಯಲ್ಲಿ ಕಬ್ಬು ಹೋಗ್ತದೆ, ಅದಕ್ಕಿಲ್ಲ ಉಳಿದ ಬೆಳೆಗಳಿಗೆ ಇವತ್ತು ಜೋಳ ಬರಲಿ, ಗೋಜಾಳ ಬರಲಿ, ಮತ್ತೇನೂ ಬರಲಿ, ಎಲ್ಲ ಬೆಳೆಗಳು ಇವತ್ತು ಎಣ್ಣೆ ಕಾಳುಗಳು ಬರಲಿ, ಅವು ಬೆಳೆಯುವಂಥದ್ದು ಆಗಬೇಕಾಗಿದೆ ಇವತ್ತು. ಯಾಕೆ ನಾವು ಸ್ವಾವಲಂಬಿ ಆಗಬೇಕಾಗಿದ್ದಪ್ಪ ಅಂತಂದ್ರೆ ನಮ್ಗೆ ಗೋಡೌನ್ ಬೇಕಲ್ಪ, ಸಂಗ್ರಹ ಮಾಡಿಡ್ಬೇಕು. ಬೆಳೆ ಬಂದಾಗ ಇಟ್ಕೊಳ್ಳೋಕೆ ಜಾಗ ಇರೋದಲ್ಲ. ಪ್ರತಿಯೊಬ್ಬ ರೈತರ ಭಾಳ ಹಿಂಗದ. ಯಾಕಂದ್ರೆ ಒಂದು 4 ದನ ಒಂದು ತಾವು ಮಕ್ಕಳು ಜಾಗ ಹಾಸ್ಪಿಟ್ಲ್ ಬರ್ತೀನಿ ಇರೋದಿಲ್ಲ. ಆ ದಿವಸ ನೀವೆಲ್ಲರೂ ಬಂದವ್ರಿಗೆ ಯಾಕೆ ನೀವು ಡಿಮಾಂಡ್ ಮಾಡಬಾರ್ದು ಇದನ್ನು? ನಮಗೆ ಈ ನಮ್ಮ PKPS ಆಗಿರ್ಬೋದು ಅಥವಾ ನಮ್ಮ ಈ ಒಂದು ಗ್ರಾಮ ಪಂಚಾಯತಿಗೆ ಆಗಿರ್ಬೋದು ಗೋಡೌನ್ ಕಟ್ಟಿಸುವಂಥ ವ್ಯವಸ್ಥೆ ಮಾಡಿಕೊಡ್ರಿ. ಎಷ್ಟಾಗೋದು ಗೋಡೌನ್ಗೆ, ಎಷ್ಟು ಖರ್ಚು ಬರ್ಬೋದು ಅಂದಾಜಾಗಿ ಒಂದು 50% ಸಹಕಾರ ಸಂಘದಿಂದ, ಇನ್ನು 50% ಗೌರ್ಮೆಂಟ್ ಬೆಳೆ ಮಾಡಿಸ್ಕೊಳ್ಳೋ ಸಾಧ್ಯತೆ ಇರ್ತವೆ. ಪ್ರತಿ ಗ್ರಾಮಕ್ಕೂ ಗೋಡೌನ್ ಆಯ್ತಪ್ಪ ಅಂದರೆ ನೀವು ಬೆಳೆ ಸಂಗ್ರಹ ಮಾಡಲಿಕ್ಕೆ ಒಂದು ಹಾದಿ ಆಗ್ತದೆ. ಅದು ಒಂದು ಸ್ಟ್ರೇಟ್ ಬಂದಾಗ ಮಾರ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಈಗ ನೀವು APMC ಹಚ್ಚೋದು, IPMC ರೇಟ್ ಬರುವಂಗಿಲ್ಲ, ಗೊತ್ತು ಹೋಗಂಗಿಲ್ಲ, ಎಲ್ಲ ಹೈಡ್ ಆ್ಯಂಡ್ ಸಿಕ್ ಹಾಕೊಂಡು ಹೋಗ್ತಿರ್ತಾವೆ. ಅಲ್ಲಿ ನೋಡೋಕೆ ಅವರು ವ್ಯಾಪಾರಿಗಳು ಪಾಪ ಅವರು ತಪ್ಪಲ್ಲ, ಅವರು ದುಡ್ಡು ಹಾಕಿರ್ತಾರೆ, ಲಾಭ ತಗೋಬೇಕಾಗಿರ್ತದೆ. ಅವ್ರು ನಾವು ಇಲ್ಲಿ ಟೀಕೆ ಮಾಡಿದ್ರೆ ಏನೂ ಆಗ್ತಿಲ್ಲ. ಅದಕ್ಕಿಂತ ಬೆಸ್ಟ್ ಅದ ನಿಮ್ಮ ಗೋಡೌನ್ ನೀವು ಕಟ್ಕೊಂಡ್ಬಿಟ್ರಿ. ನಿಮ್ಮ ಬೆಳೆಗೆ ನಿಮ್ಮ ಹಳ್ಳಿಗೆ ಎಷ್ಟು ಬರ್ತದೆ ಬೆಳೆ, ಎಷ್ಟು ಬರ್ತಾವೆ, ಎಷ್ಟು ಕ್ವಿಂಟಲ್ಲು, ಎಷ್ಟು ಟನ್ನು ಏನು ಬರ್ತಾವೆ ಗೊತ್ತಾಗ್ತದೆ. ಅವು ಸಂಗ್ರಹ ಮಾಡಿ ಇಲ್ಲೇ ಒಂದು ಮಾರ್ಕೆಟದಾಗ ಮಾಡಿದ್ರೆ ಇದು ಶುರು ನಾವು ಮಾಡಿದ್ರೆ ಹೆಂಗಪ್ಪ ಅಂತ ಒಂದು ಪ್ರಶ್ನೆ ನಮಗೆ ಭಾಳಷ್ಟು ಕಾಡ್ಲಿಕ್ಕತ್ತದ. ಆ ವಿಷಯ ನಿಮ್ಮ ಜೊತೆ ಮಾತಾಡಿದ್ದೀನಿ ಇವತ್ತು. ಅಂದ್ರೆ ನಿಮ್ಮ ಮಾರ್ಕೆಟ್ ನೀವು ಮಾಡ್ಕೊಳ್ಳೋದು. ಸರ್ ವ್ಯಾಪಾರಿಗಳು ಯಾರು ಬಂದು ಹೋಯ್ತಾರಲ್ಲೇ, ಅವ್ರ ಮಾಲ್ ಎಲ್ಲರಿಗೂ ಒಂದು ರೇಟ್ ಫಿಕ್ಸ್ ಆಗಿಬಿಡ್ತದೆ. ಆ ರೇಟ್ ಅವ್ರೆಲ್ಲ ಅದ ರೇಟ್ನಾಗ ಮಾರ್ಕೊಳ್ಳೋಂಥದ್ದು ಬರ್ತದೆ. ಯಾರು ಮೊದಲು ಹೋಗ್ತದೆ, ಹಿಂದೆ ಹೋಗ್ತದೆ.
ಒಂದಿಷ್ಟು ನಾವು ಸಹಕಾರ ಮಾಡಿದ್ವಪ್ಪ ಅಂದ್ರೆ ಸಹಕಾರ ತತ್ತಿದ್ವಲ್ಲ ರೇಟ್ಗಳಾಗ ಹಾದಿ ಆಗ್ತದೆ ಮತ್ತು ರೇಟು ಬಿದ್ದು ಹೋಗೋದಿಲ್ಲ. ಬಿದ್ದು ಹೋಗ್ಬಂದ್ರೆ ಇಲ್ಲಪ್ಪ ಇನ್ನೊಂದು 4 ಹೋಗಲಿ ಅಂತೇಳಿ ಯಾಕಪ್ಪ ಅಂದ್ರೆ ಜೋಳ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಮತ್ತು ಗೋಧಿ ಆಗಿರ್ಬೋದು, ಯಾವುದೇ ಇವು ಡ್ರೈ ಏನದಲ್ಲ ಇದು ಬೆಳೆಗಳು ಅವುಗಳು ಭಾಳ ಸ್ವಲ್ಪ ಇಟ್ಕೊಳ್ಳಿಕ್ಕೆ ಬರ್ತದೆ. ಆ ಟೈಮ್ ಇಟ್ಕೊಂಡು ರೇಟ್ ಬಂದಾಗ ಮಾರಲಿಕ್ಕೆ ಬರ್ತದೆ. ಅದಕ್ಕೆ ಇದೊಂದು ಸಂಸ್ಥೆ ಹುಟ್ಟಾಕಿದ್ರೆ ಹೆಂಗಪ್ಪ, ರೈತರಿದ್ದಲ್ಲ ಯಾಕೆ ನೀವು ನಿಮ್ಮ ನಾಯಕರ ಜೊತೆ ಚರ್ಚೆ ಮಾಡಬಾರ್ದು? ನಮ್ಗೆ ಇದು ಮಾಡಿಕೊಡ್ರಪ್ಪ, ನಮ್ಮ ಹಳ್ಳಿಗೆ ಇದೊಂದು ಮಾಡಿಕೊಡ್ರಿ ಎಲ್ಲರಿಗೂ. ನಾವು ನಿಮ್ಗೆ ಇದು ಮಾಡಿಕೊಡ್ತೀವಿ, ಅದು ಮಾಡಿ ಬ್ಯಾಂಕಿಂದ ಸಾಲ ಕೊಡ್ತೀರಿ, ಏನು ತಕರಾರಿಲ್ಲ. ಇಲ್ಲಿವರೆಗೆ 35,000 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗಿದೆ ಅಂತೇಳಿ ಹೇಳ್ತಾ ಇದ್ರಿ. 8,000 ಕೋಟಿ ರೂಪಾಯಿ ನಮ್ಮ ಸಂಗ್ರಹ ಇದೆ ಅಂತ ಹೇಳ್ತಾ ಇದ್ರಿ. ಅದ್ರೊಳಗೆ ಭಾಳೇನಿಲ್ಲ. ಪ್ರತಿ ಹಳ್ಳಿ ತಮ್ಮ ಏರಿಯಾದಾಗ ಎಷ್ಟು ಬರುತ್ತಪ್ಪ ತಾಲೂಕದಾಗ ಆ ಹಳ್ಳಿಗಳಿಗೆ ಅಥವಾ ಒಂದು ಹೋಬಳಿಗೆ ರೈತರು ಸೀಮಿತ ಆಗುವಂಥ ಗೋಡಾನುಗಳು ನಮ್ಗೆ ಮಾಡಿಕೊಡ್ರಿ ಅಂತೀವೆಲ್ಲ ರೈತರು ಯಾಕೆ ಕೇಳಬಾರ್ದು? ಮತ್ತು ನೀರಾವರಿ ಇಲ್ಲದ ಏರಿಯಾದಾಗ ನಮ್ಗೆ ನೀರಾವರಿ ಮಾಡಿಕೊಡ್ರಪ್ಪ ಅಂತ ಯಾಕೆ ಬೆನ್ನತ್ತಬಾರ್ದು? ಇವೆರಡು ಮಾಡಿದ್ರೆ ಅಂದರೆ ನಿಶ್ಚಿತವಾಗಿಯೂ DCC ಬ್ಯಾಂಕು ಬೆಳೀತಾ ಹೋಗ್ತದೆ. ಜೊತೆಗೆ ಸರ್ಕಾರ ನಮ್ಮ ಸಹಕಾರ ತತ್ವದಲ್ಲೇ ನಮ್ಮ ರೈತರು ಸಹಿತ ಬೆಳ್ಕೊತ ಹೋಗ್ತಾರೆ. ಈಗ ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋಂಥ ಒಂದು ಇವತ್ತು ಅವಕಾಶದ ಎಲ್ಲ ಮತದಾರರ ಮುಂದೆ ಎಲ್ಲ ಮತದಾರರು ಯಾಕೆ ಈ ದಿಶೆ ಚಿಂತನೆ ಮಾಡಬಾರ್ದು? ನಾನು ತಪ್ಪು ಮಾತಾಡಿ ನಿಮಗೆ ಹೇಗೆಂದ್ರೆ ನಮ್ಮ ಹೇಸಿತ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ಆದಷ್ಟು ಜಾಗೃತಿ ಮೂಡಿಸುವಂಥದ್ದು. ಜೊತೆಗೆ ರಾಜಕೀಯ ನಾಯಕರು ಪಾಪ ಅವ್ರು ಹೇಳಿ ಅವ್ರ ಕೆಲಸ ಅವ್ರು ಮಾಡಲಿ. ನೀವು ಅವ್ರ ರಾಜಕೀಯ ಆಮಿಷಗಳು ಬಲಿ ಆಗಲಾರ್ದ ನಿಮಗೆ ಅವಶ್ಯ ಏನದ ಏನು ಬೇಕಾಗಿದೆ ಆ ದಿಶೆಯಲ್ಲಿ ಯಾಕೆ ಚಿಂತನೆ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದ್ರೆ ಶುಗರ್ ಫ್ಯಾಕ್ಟ್ರಿ ಒಳಗೆ ಕಬ್ಬು ಬೆಳೆಯೋರಿಗೆ ಶುಗರ್ ಫ್ಯಾಕ್ಟ್ರಿ ಅದ, ಅವ್ರು ಲಾಭರೇ ಆಗಲಿ ನುಕ್ಸಾನ ಆಗಲಿ ಒಂದಿಷ್ಟು ದುಡ್ಡು ಬರ್ತದೆ ಮಾಡ್ಕೊಳ್ಳಿ. ಉಳಿದ ಬೆಳೆಯವ್ರಿಗೆ ಏನು ಇದನ್ನು ಇವತ್ತು ನಾವು ಚಿಂತೆ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನೀವು ಬಂದಂಥ ನಿಮ್ಮ ರಾಜಕೀಯ ನಾಯಕರಿಗೆ ಪ್ರತಿ ತಾಲೂಕಿಗೆ ಅಥವಾ 18 ಕ್ಷೇತ್ರಗಳಿದ್ದಾವೆ ಅಲ್ಲಿ ಬರುವಂಥ MLAಗಳು ಕೇಳಿರಿ, MLCಗಳನ್ನ ಕೇಳಿರಿ, ಮಾಡಿಸ್ಕೊಡಪ್ಪ ನಮ್ಗೆ ಅಂತ ಹೇಳ್ರಿ. ಯಾರಿಗೆ ಅಂದ್ರೆ ನಮಗೆ ನಿಮ್ಗೆ ಏನಾಗೋದು ಅವ್ರ ಅಧಿಕಾರ ಮಾಡಿ ಅನುಭವಿಸ್ತಾ ಹೋಗ್ತಾರೆ ಹೋಗಲಿ. ನೀವು ರೈತರು ಉಳಿಬೇಕಾಗಿತ್ತು ಅಂದರೆ ಸಣ್ಣ ಆಮಿಷಗಳು ಬಲಿ ಆಗಲಾರ್ದ ಈಗಾಗಲೇ ಕನ್ನಡಿಯವ್ರು ಹೇಳಿದ ನಿಮ್ಗೆ ಗೊತ್ತದ ಉಡಿ ಒಡ್ಡಾಗಿ ಹೋಗ್ಬೇಡ್ರಿ, ಇಂಥವು ಕೇಳ್ರಿ. ಇದು ಯಾರು ಮಾಡ್ತಾರೆ ನಿಮಗೆ ಮನವರಿಕೆ ಗೊತ್ತದ ಪ್ರತಿಯೊಬ್ಬರು ಯಾರು ಡೈರೆಕ್ಟರ್ ಯಾವ ರೀತಿ ಕೆಲಸ ಮಾಡ್ಯಾರ ಏನಿಲ್ಲ ಅಂತಂತೇಳಿ ಯಾರು ಮಾತು ಕೇಳೋ ಅವಶ್ಯಕತೆ ಇಲ್ಲ. ಅವ್ರು ತಮ್ಮ ಅನುಕೂಲ ಅವಾಗೆಲ್ಲ ಮಾತಾಡ್ತಾ ಇರ್ತಾರೆ, ನಮ್ಗೆ ಲಾಭ ಆಗೋದು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಬಲಿ ಆಗಲಾರ್ದ ಇವತ್ತು ನಮ್ಮ ರೈತರು, ನಮ್ಮ ಮತದಾರ ರೈತರು ಈ ಕೆಲಸಗಳನ್ನು ಮಾಡೋದು ಸರ್. ಅಂದರೆ ಗೋಡೌನ್ ಕಟ್ಟಿಸ್ಕೊಡೋದಾಗಲಿ, ನಿಮ್ಮ ವ್ಯಾಪಾರ ಹೆಚ್ಚು ಮಾಡ್ಕೊಳಕ್ಕೆ ಏನು ಮಾಡೋಕ್ಕೆ ಸಾಧ್ಯದ. ಮತ್ತು ಜೊತೆಗೆ ಗೋಡೌನ್ ಒಂಬಿಟ್ಟು 2 ಸಲ ಹೇಳ್ತಾ ಇದೆ. ಮತ್ತು ಕಾಯಿಪಲ್ಲೆ ಬೆಳೆಯೋರಿಗೆ ಸಹಿತ ಇವತ್ತು ಗೋಡೌನ್ ಭಾಳ ಅವಶ್ಯ ಅದ. ಶೈಥಿಲೀಕರಣದು ಒಂದು ತಾಲೂಕು ಒಂದು ಅದು ಕಟ್ಕೊಳ್ಳುವಂಥದ್ದು ಸರ್ಕಾರ ತತ್ವದಿಂದ ಸಾಧ್ಯ ಇಲ್ಲ ಏನಿದು. ಯಾಕಂದ್ರೆ ಇವತ್ತು 16 ಮಂದಿ ಇದ್ದಾರೆ ಈ ಒಂದು ನಮ್ಮ ನಿರ್ದೇಶಕರು. ಆ ನಿರ್ದೇಶಕರು ಇಂಥವ್ರನ್ನ ಆಯ್ಕೆ ಮಾಡಿ ನಿರ್ದೇಶಕನ ಕಳಿಸ್ತಾರೆ. ಈ ದಿಶೆಯಲ್ಲಿ ಹೋರಾಟ ಮಾಡೋರನ್ನ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ರೆ ರೈತರು ನಾಳೆ ನಿಮಗೊಂದು ಲೈಫ್ ಲಾಂಗ್ ಒಂದು ಲೈಫ್ ಆಗ್ತದಂತ ನನಗೆ ಅನ್ನಿಸ್ತದೆ. ನಮ್ಮ ಹತ್ರ ಕೆಲವು ಮಂದಿ ಮಾತಾಡಿಸಿ ನೋಡಿದ್ದೇನೆ ರೈತರು, ಹೌದು ರೀ ಸರಿ ವಿಚಾರ ಅಂತ ಹೇಳ್ತಾರೆ. ನಿಮಗೇನು ಅನ್ನಿಸ್ತದೆ ಇದು ಸರಿ ಅನ್ನಿಸ್ತದೇನು? ಸರಿ ಅಂದರೆ ಸರಿ ತಪ್ಪು ಲೈಕ್ರೆ ಮಾಡಿ ಡಿಸ್ಲೈಕ್ರೆ ಮಾಡಿ ನೋಡ್ರಿ, ಅದು ನೋಡಿ ವಿಚಾರ ಮಾಡಿ ಬಂದ ನಾಯಕರೊಂದಿಗೆ ಚರ್ಚೆ ಮಾಡಿ. ಅವರು ಪಾಪ ಒಳ್ಳೆ ಮನಸ್ಸಿನವ್ರು ಇದ್ದಾರೆ, ಮಾಡೋ ಮನಸ್ಸಿನವ್ರು ಇದ್ದಾರೆ. ಇದು ಅವ್ರಿಗೂ ನಿಮಗೂ ಒಳ್ಳೇದಾಗ್ತದೆ, ಅವ್ರಿಗೂ ಒಳ್ಳೇದಾಗ್ತದೆ. ಹೊಸ ರಾಜಕೀಯ ಶುರು ಮಾಡಿ ನೀವು ಹೊಸ ರಾಜಕೀಯ ಅಸ್ತಿತ್ವಕ್ಕೆ ತೊಗೊಂಬರ್ರಿ. ಯಾಕೆ ನಿಮ್ಮಲ್ಲಿ ಒಕ್ಕಟ್ಟಾಗೋದಿಲ್ಲ, ನೀವು ಅಂತಿ ನಿಂತು ಗೆಲ್ಲಕ್ಕಾಗೋದಿಲ್ಲ ಅಂತ ಈಗಾಗಲೇ ನಾವು ಬಾಬಾಗೌಡ ಪಾಟೀಲ್ ಸಮಯದಲ್ಲೇ ನಮ್ಮ DM ನಂಜುಂಡಸ್ವಾಮಿಗಳ ಸಮಯದಲ್ಲಿ ನೋಡಿದ್ದೀವಿ. ಯಾಕಂದ್ರೆ ಅದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆಗಲಿಲ್ಲ, ಒಕ್ಕಟ್ಟು ಆಗಲಿಲ್ಲ ರೈತರೆಲ್ಲ. ಹೀಗಾಗಿ ಯಾರು ರಾಜಕಾರಣ ಮಾಡ್ತಾ ಹೋಗ್ತಾರೆ, ಹೋಗಲಿ ಅವ್ರು ಮಾಡೋರು ಮಾಡಿ ಅವ್ರು ಉದ್ಯೋಗ ಮಾಡಲಿ, ನಿಮ್ಮ ಉದ್ಯೋಗ ನೀವು ಮಾಡಿದ್ರೆ ಯೋಗ್ಯತೆ ನಿಮ್ಗೆ ಅನಿಸ್ತದೆ ಅಂದರೆ ಮತ್ತು ಕೇಳ್ತಾ ಇದ್ದೀನಿ. ಈ ವಿಷಯದಲ್ಲಿ ಚರ್ಚೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಸಿದ್ಧಾರಾಯಣ ವಂದನೆಗಳು.